ವೆಲ್ಕಮ್ ಬ್ಯಾಕ್ ಟು ಶ್ರೀ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಅದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ನ ತಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm. ಮೊದಲಿಗೆ ಈ ರೀತಿ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಈ ರೀತಿ ದಾರ ತೆಗೆದು ಒಂದು ಚೈನ್ ಹಾಕೊಳ್ಳೋಣ. ಚೈನ್ ಹಾಕಿ ಆದ್ಮೇಲೆ ನಾನಿವಾಗ 2 ಚೈನ್ ಹಾಕೋತಾ ಇದ್ದೀನಿ. 1 2 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಪಕ್ಕದಲ್ಲೇನೆ ಡಬಲ್ ಕ್ರೋಶಿಯನ್ನ ವರ್ಕ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸತಿ ದಾರ ತಗೋಬೇಕು. ನೋಡಿ 3 ಲೂಪ್ಸ್ ಆಗಿದೆ. 2ರಲ್ಲಿ 1 ಮತ್ತೆ 2ರಲ್ಲಿ 1 ಡಬಲ್ ಕ್ರೋಶೆ ಮಾಡಿ ಆದ್ಮೇಲೆ ನಾವಿವಾಗ 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕೊಂಡು ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ನೋಡಿ ಇಲ್ಲಿಗೆ ಇದೇ ಡಬಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರ ತೆಗೆದು ಈ ರೀತಿ ಲಿಫ್ಟ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ. ಮತ್ತೆ ಈ ತರ ದಾರ ತಗೊಂಡು ಮೇಲ್ಗಡೆ ಈ ರೀತಿ ಗ್ರಿಪ್ ಆಗಿ ಇಟ್ಕೋಬೇಕು. ನಾವು ಇದೇ ತರ ನಾವು 5 ಟೈಮ್ಸ್ ರಿಪೀಟ್ ಮಾಡ್ಕೋಬೇಕಾಗತ್ತೆ. ಬಟ್ ಇಲ್ಲಿ ಏನು ಅಂತಂದ್ರೆ ಡಬಲ್ ಕ್ರೋಶೆ ಸ್ಟಿಚ್ ನ ನಾವು ಕಂಪ್ಲೀಟ್ ಮಾಡ್ತಾ ಇಲ್ಲ. ಸೊ ಹಾಗೆ ದಾರ ತೆಗೆದು ಈ ರೀತಿ ಇಟ್ಕೊಂತಾ ಇದೀವಿ. ಟೋಟಲ್ ಆಗಿ 5 ಟೈಮ್ಸ್ ನಾವು ಈ ತರ ಮಾಡ್ಕೋಬೇಕು. ನೋಡಿ 5 ಟೈಮ್ಸ್ ಆದ್ಮೇಲೆ ಫೈನಲ್ ಆಗಿ ನೀಡಲ್ನ ಈ ರೀತಿ ಲಿಫ್ಟ್ ಮಾಡಿ ದಾರ ತಗೊಂಡು ನಾವೇನ್ ಲೂಪ್ಸ್ ಮಾಡ್ಕೊಂಡಿದ್ವಲ್ಲ ಅಷ್ಟು ಲೂಪ್ಸ್ ಇಂದ ನೀಡಲ್ನ ಒಟ್ಟಿಗೆ ನಾವು ಒಂದೇ ಸತಿಗೆ ಹೊರಗಡೆ ತೆಗಿಬೇಕು. ನೋಡಿ ತೆಗಿಬೇಕಾದ್ರೆ ಸ್ವಲ್ಪ ಟೈಟು ಅಥವಾ ನೀಡಲ್ನ ಟ್ವಿಸ್ಟ್ ಏನಾದ್ರು ಮಾಡ್ತು ಅಂತ ಅಂದ್ರೆ ನೀಟಾಗಿ ಬರೋದಿಲ್ಲ. ಮತ್ತೆ ಇವಾಗ ನಾನು ಮೊದ್ಲಿಂದ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ 2 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ಗೆ ಈ ರೀತಿ ದಾರ ತೆಗೆದು ಲಿಫ್ಟ್ ಮಾಡ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ ಇದನ್ನ ಲಿಫ್ಟ್ ಮಾಡ್ಕೋಬೇಕು. ಸೊ ಇದೇ ತರ 5 ಟೈಮ್ಸ್ ನಾವು ರಿಪೀಟ್ ಆಗಿ ಮಾಡ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ಎತ್ತಿಟ್ಕೊಳ್ಳಿ. ತೀರಾ ಲೂಸು ಬೇಡ, ತೀರಾ ಟೈಟಗೂ ಬೇಡ. ಇನ್ ಕೇಸ್ ಸ್ವಲ್ಪ ಲೂಸ್ ಮಾಡಿದ್ರು ನೋ ಇಶ್ಯೂಸ್. ಅದೇ ಟೈಟ್ ಮಾಡಿದ್ರೆ ನಮ್ಗೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. 5 ಸತಿ ಮಾಡಿ ಆದ್ಮೇಲೆ ಕೊನೆಯದಾಗಿ ಎಲ್ಲಾನು ಸೇರಿಸಿ ಈ ತರ ನೀಡಲ್ನ ಲಿಫ್ಟ್ ಮಾಡ್ಕೋಬೇಕು. ನೋಡಿ ಈ ತರ ಮತ್ತೆ ದಾರ ತಗೊಂಡು ಲೂಪ್ಸ್ ಆಗಿತ್ತು ಅಲ್ವಾ, ಇಷ್ಟು ಲೂಪ್ಸ್ ಇಂದ ನೀಡಲ್ನ ಅಟ್ ಎ ಟೈಮ್ ನಾವು ಈ ತರ ಹೊರಗಡೆಗೆ ತೆಗಿಬೇಕು. ಮತ್ತೆ ಇವಾಗ ಒಂದು ಚೈನ್ ಹಾಕೊಳ್ಳಿ. ದಾರ ಹೊರಗಡೆ ಬಂದ್ಮೇಲೆ ಒಂದು ಚೈನ್ ಹಾಕೋಬೇಕು. ನೋಡಿ ಇದು ಈ ತರ ಬಂದಿದೆ, ಅಂದ್ರೆ ಪಫ್ ಡಿಸೈನ್ ಅಂತ ಹೇಳ್ತೀವಲ್ವಾ, ಸೊ ಆ ತರ ಬಂದಿದೆ. ಇವಾಗ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು 3 mm ಬೀಡ್ ನ ಯೂಸ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಯಾರೆಲ್ಲ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂತಿದ್ದೀರಾ, ವಿಡಿಯೋ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬೀಡ್ ಹಾಕಿ ಬೀಡ್ ನಾನು ಲಾಕ್ ಮಾಡ್ಕೊಂಡೆ. ಬೀಡ್ ಲಾಕ್ ಮಾಡಿ ಆದ್ಮೇಲೆ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ಸೊ ಈ ಬೀಡ್ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ನೋಡಿ ಈ ತರ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ವರ್ಕ್ ಮಾಡಿ ಆದ್ಮೇಲೆ ನಾವಿವಾಗ 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕೊಂಡ್ಮೇಲೆ ಮತ್ತೆ ಇವಾಗ ಈ ಡಬಲ್ ಕ್ರೋಶೆಗೆ ನಾವು ದಾರ ತೆಗೆದು ಇಟ್ಕೋಬೇಕು. ಅಂದ್ರೆ ಡಬಲ್ ಕ್ರೋಶೆ ಸ್ಟಿಚ್ ನ ಮಾಡೋದಕ್ಕೆ ದಾರ ಸುತ್ಕೋತೀವಿ ಅಲ್ವಾ, ಆ ತರನೇ ದಾರ ಸುತ್ತಿ ಈ ತರ ಲೂಪ್ಸ್ ನ ಮಾಡಿ ಇಟ್ಕೋತಾ ಹೋಗ್ಬೇಕು. ಟೋಟಲ್ ಆಗಿ 5 ಟೈಮ್ಸ್ ಇಟ್ಕೋಬೇಕು ನಾವು. 3 4 5 ಟೈಮ್ಸ್ ಆದ್ಮೇಲೆ ಕೊನೆಯದಾಗಿ ನೀಡಲ್ನ ಈ ತರ ಲಿಫ್ಟ್ ಮಾಡ್ಕೊಂಡು ದಾರ ತಗೊಂಡು ಇಷ್ಟು ಲೂಪ್ಸ್ ಇಂದ ಒಟ್ಟಿಗೆ ನೀಡಲ್ನ ಹೊರಗಡೆ ತೆಗಿಬೇಕು. ಅಂದ್ರೆ ದಾರದ ಸಮೇತ ಬರ್ಬೇಕು. ನೋಡಿ ಈ ತರ ಒಂದು ಲೂಪ್ ಫಾರ್ಮ್ ಆಗುತ್ತೆ. ಮತ್ತೆ ಇವಾಗ ಅದೇ ಲೂಪ್ ಇಂದ ಒಂದು ಚೈನ್ ಹಾಕೊಳ್ಳಿ. ಚೈನ್ ಹಾಕೊಂಡು ಇಲ್ಲಿ ಬೀಡ್ ನ ಹಾಕೊಂಡ್ವಿ ಅಲ್ವಾ, ಸೊ ಅದೇ ತರ ಇವಾಗ್ಲೂ ಕೂಡ ಬೀಡ್ ಹಾಕೊಳ್ಳೋಣ. ಒಂದು ಪಫ್ ಡಿಸೈನು ಕಂಪ್ಲೀಟ್ ಆದ್ಮೇಲೆ ಇದನ್ನ ಮತ್ತೆ ಇನ್ನೊಂದು ಬೀಡ್ ನ ಹಾಕೋಬೇಕು. ಇದು ಪಫ್ ತರ ಕೂಡ ಕಾಣಿಸುತ್ತೆ, ನಿಮ್ಗೆ ಸಿ ಶೆಲ್ ತರ ಕೂಡ ಕಾಣಿಸುತ್ತೆ. ಸೊ ಒಂದು ಸಿ ಶೆಲ್ ಡಿಸೈನ್ ನ ಒಂದು ಬೇಸ್ ಮಾಡಿ ಇವತ್ತಿನ ಡಿಸೈನ್ ಮಾಡ್ತಿರೋದು. ಬೀಡ್ ನ ಹಾಕಿ ಬೀಡ್ ನ ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಸೊ ಈ ಬೀಡ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು.
ಡಬಲ್ ಕ್ರೋಶೆ ವರ್ಕ್ ಆದ್ಮೇಲೆ 2 ಚೈನ್ ಹಾಕೊಳ್ಳಿ. 2 ಚೈನ್ ಹಾಕೊಂಡು ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಈ ಡಬಲ್ ಕ್ರೋಶೆನ ನಾವು ಯಾವ ತರ ಮಾಡ್ಕೋತೀವಿ ಆ ತರ ಲೂಪ್ಸ್ ನ ಮಾಡ್ತಾ ಹೋಗ್ಬೇಕು. ಸೊ ನೀವು ಕೇಳ್ಬೋದು, ಕೆಲವೊಂದು ಡಿಸೈನ್ಗೆ 4 ಟೈಮ್ಸ್ ಮಾಡಿರ್ತೀರಾ, 4 ಟೈಮ್ಸ್ ಕೂಡ ಮಾಡ್ಕೋಬಹುದಾ ಈ ತರ ದಾರ ಲಿಫ್ಟ್ ಮಾಡಿ ಎತ್ಕೊಳ್ಳೋದು ಅಂತ ಹೇಳಿ. ಸೊ ಈ ಒಂದು ಡಿಸೈನ್ಗೆ 4 ಟೈಮ್ಸ್ ಬೇಡ, 5 ಟೈಮ್ಸ್ ಮಾಡಿ, ಅವಾಗ ನೀಟಾಗಿ ನಿಮ್ಗೆ ಪಫ್ ತರ ಫಾರ್ಮ್ ಆಗುತ್ತೆ. ನೋಡಿ 5 ಸತಿ ಆದ್ಮೇಲೆ ದಾರ ತಗೊಂಡು ಕಂಪ್ಲೀಟ್ ಆಗಿ ಅಷ್ಟು ಲೂಪಿಂದ ನೀಡಲ್ನ ಹೊರಗಡೆ ತೆಗಿಬೇಕು. ಇವಾಗ ಒಂದು ಲೂಪ್ ಆಗುತ್ತೆ. ಇವಾಗ ಒಂದು ಚೈನ್ ಹಾಕೊಳ್ಳಿ. ಚೈನ್ ಹಾಕೊಂಡು ಮತ್ತೆ ಇವಾಗ ಬೀಡನ್ನ ಹಾಕೋಬೇಕು. ಸೊ ಇದೇ ತರ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಇಲ್ಲಿ ಒಂದು ಪಫ್ಗೂ ಇನ್ನೊಂದು ಪಫ್ಗೂ ನಾವೇನು ಗ್ಯಾಪ್ ಕೊಡ್ತೀವಿ ಅಲ್ವಾ, ಆ ಗ್ಯಾಪ್ ಮೇಲೆ ಕರೆಕ್ಟ್ ಆಗಿ ಫೋಕಸ್ ಮಾಡ್ತಾ ನಾವು ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಬೀಡ್ ನ ಲಾಕ್ ಮಾಡ್ದೇನೆ ಹಾಗೆ ಕೂಡ ನೀವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬಹುದು. ಬೀಡ್ ನ ಲಾಕ್ ಮಾಡಿ ಕೂಡ ಮಾಡ್ಕೋಬಹುದು, ಬೀಡ್ ನ ಲಾಕ್ ಮಾಡದೆ ಕೂಡ ಮಾಡ್ಕೋಬಹುದು. ಯಾವ ತರ ಮಾಡಿದ್ರೆ ನಿಮ್ಗೆ ಡಿಸೈನು ಕರೆಕ್ಟ್ ಆಗಿ ಕಾಣಿಸುತ್ತೆ ಅನ್ನೋದನ್ನ ನೋಡ್ಕೊಂಡು ನೀವು ವರ್ಕ್ ಅನ್ನ ಮಾಡ್ಕೊಳ್ಳಿ. ನೋಡಿ 5 ಟೈಮ್ಸ್ ಈ ತರ ಲಿಫ್ಟ್ ಮಾಡ್ತಾ ಎತ್ಕೊಡ್ಬೇಕು. 4 5 ಟೈಮ್ಸ್ ಆದ್ಮೇಲೆ ಕೊನೆಯದಾಗಿ ನೀಡಲ್ನ ಈ ತರ ಲಿಫ್ಟ್ ಮಾಡ್ಕೊಳ್ಳಿ. ಅಷ್ಟು 5 ಲೂಪ್ಸ್ ಏನ್ ಮಾಡ್ಕೊಂಡಿರ್ತೀವಲ್ವಾ ಈ ತರ ಲಿಫ್ಟ್ ಮಾಡ್ಕೊಂಡು ದಾರ ತಗೊಂಡು ಅಷ್ಟು ಲೂಪಿಂದ ನೀಡಲ್ನ ಹೊರಗಡೆ ತೆಗಿಬೇಕು. ದಾರದ ಸಮೇತನ ಬರ್ಬೇಕು, ಸಿಂಗಲ್ ಲೂಪ್ ಆಗಿ ಬರ್ಬೇಕು. ಇವಾಗ ಒಂದು ಚೈನ್ ಹಾಕೊಳ್ಳೋಣ. ನೋಡಿ ಇದು ಇವತ್ತಿನ ಬೇಸ್ ಲೈನು ಈ ರೀತಿ ಬರುತ್ತೆ. ಇದೇ ತರ ನಾವು ಸೀರೆ ಪೂರ್ತಿ ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿದೀನಲ್ವಾ, ಸೊ ಎಂಡಿಂಗ್ ಅಲ್ಲಿ ಕೂಡ 2 ಚೈನ್ ಹಾಕಿನೇ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಡೈರೆಕ್ಟ್ ಪಫ್ ಕಂಪ್ಲೀಟ್ ಆದ್ಮೇಲೆ 2 ಚೈನ್ ಹಾಕಿ ಕಟ್ ಮಾಡ್ಕೋಬಹುದು. ನೋಡಿ ಬೇಸ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ನಾನು 3mm ಸೈಜ್ ಅಲ್ಲಿ ಬೀಡ್ ಹಾಕಿರೋದು. ನಿಮ್ಗೆ ಬೇಕು ಅಂದ್ರೆ ಇಲ್ಲಿ ಪರ್ಲ್ ಕೂಡ ಹಾಕೋಬಹುದು, ಅಥವಾ ಚಿಕ್ಕದು ಕ್ರಿಸ್ಟಲ್ ಕೂಡ ಬರುತ್ತೆ. ಆ ಚಿಕ್ಕದು ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಕೊಂಡು ಇವತ್ತಿನ ಈ ಒಂದು ಡಿಸೈನ್ ನೀವು ವರ್ಕ್ ಮಾಡ್ಕೋಬಹುದು. ಸೊ ಇವಾಗ ನೋಡಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿದ್ವಲ್ವಾ, ಸೊ ಆ 2 ಚೈನ್ಗೂ ಮತ್ತೆ ಫಸ್ಟ್ ಡಬಲ್ ಕ್ರೋಶೆಗೂ ಗ್ಯಾಪ್ ಅಲ್ಲಿ ನಾನು ಇನ್ನೊಂದು ಕಲರ್ ದಾರನ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತಗೊಂಡು ಒಂದು ಲೂಪ್ ಆಗುತ್ತೆ. ಸೊ ಈ ಲೂಪ್ ಇಂದ ಒಂದು ಚೈನ್ ಹಾಕೊಳ್ಳಿ. ಚೈನ್ ಆದ್ಮೇಲೆ ಮತ್ತೆ ಇವಾಗ ಚೈನ್ ಕೌಂಟ್ ಮಾಡಬೇಕು. 1 2 3 4 ಚೈನ್ ಹಾಕೊಂಡು ನೋಡಿ ನೆಕ್ಸ್ಟ್ ಪಫ್ ಬೀಡ್ ಬರೋದಕ್ಕಿಂತ ಮುಂಚೆ ಏನ್ ಜಾಗ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕೊಳ್ಳೋಣ. ಬೀಡ್ಗಿನ ಮುಂಚೆನೆ 4 ಚೈನ್ ನ ಲಾಕ್ ಮಾಡ್ಕೋಬೇಕು. ನೋಡಿ ಬೀಡ್ಗಿನ ಮುಂಚೆನೆ ಲಾಕ್ ಮಾಡ್ಕೋಬೇಕು. ಬೀಡ್ ಆದ್ಮೇಲೆ ಲಾಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬೀಡ್ಗಿನ ಮುಂಚೆನೆ ಲಾಕ್ ಮಾಡ್ಕೊಳ್ಳಿ. ಇವಾಗ 6 ಚೈನ್ ಹಾಕೊಳ್ಳೋಣ. 4 ಚೈನ್ 2 ಟೈಮ್ಸ್ ಆದ್ಮೇಲೆ 6 ಚೈನ್ ಹಾಕೊಳ್ಳಿ. 1 2 3 4 5 and 6. ಇವಾಗ್ಲೂ ಅಷ್ಟೇ ಬೀಡ್ಗಿನ ಮುಂಚೆ ಕೂಡ ನೀವು ಲಾಕ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಬೀಡ್ನ ಆದ್ಮೇಲೆ ಕೂಡ ನೀವು ಲಾಕ್ ಮಾಡ್ಕೋಬಹುದು. ಯಾವಾಗ ಅಂತಂದ್ರೆ 6 ಚೈನ್ ಹಾಕ್ದಾಗ. ಇಲ್ಲ ನಮಗೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಬೀಡ್ಗಿನ ಮುಂಚೆನೆ ನೀವು ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ಳಿ. ಎಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಸೀರೆ ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಇಲ್ಲಿ ವಿಡಿಯೋ ಸ್ಕ್ರೀನ್ ಮೇಲೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ಯೆಲ್ಲೋ ಕಲರ್ ಅಲ್ಲಿ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸು ಜೊತೆಗೆ ಆಫ್ಲೈನ್ ಕ್ಲಾಸ್ 2 ಕೂಡ ಇರುತ್ತೆ. ಯಾವ ಒಂದು ಕ್ಲಾಸ್ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಅದನ್ನ ನೀವು ಜಾಯಿನ್ ಆಗ್ಬೋದು. 6 ಚೈನ್ ಹಾಕಿ ಆದ್ಮೇಲೆ 4 ಚೈನ್ ನಾನು 3 ಟೈಮ್ಸ್ ಹಾಕೋತಾ ಇದ್ದೀನಿ. 4 ಚೈನ್ 3 ಟೈಮ್ಸ್ ಆದ್ಮೇಲೆ ಮತ್ತೆ ಇಲ್ಲಿ 6 ಚೈನ್ ಹಾಕಿದ್ವಿ ಅಲ್ವಾ, ಅದೇ ತರ ನಾವು 6 ಚೈನ್ ನ ಹಾಕೋಬೇಕು. 1 2 3 4 5 6 ಚೈನ್ ಹಾಕೊಂಡು ಬೀಡ್ ಬರೋದಕ್ಕಿಂತ ಮುಂಚೆನೆ. ಇಲ್ಲ ಅಂತಂದ್ರೆ ಈ 6 ಚೈನ್ ನ ಮಾತ್ರ ನೀವು ಬೀಡ್ ಆದ್ಮೇಲೆ ಕೂಡ ಲಾಕ್ ಮಾಡ್ಕೋಬಹುದು. 4 ಚೈನ್ಗಳನ್ನ ಮಾತ್ರ ಬೀಡ್ ಹಾಕೋದ್ಕಿಂತ ಮುಂಚೆ ಅಂದ್ರೆ ಬೀಡ್ ಬರೋದ್ಕಿಂತ ಮುಂಚೆ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ, ಅಂದ್ರೆ ಬೀಡ್ ನ ರೈಟ್ ಸೈಡ್ಗೆ ಲಾಕ್ ಮಾಡ್ಕೋಬೇಕು.
4 ಚೈನ್ ಇವಾಗ 3 ಟೈಮ್ಸ್ ಹಾಕೋಬೇಕು. ಸೊ ಈ ಒಂದು ಬೇಸ್ ನಿಮ್ಗೆ ನಾರ್ಮಲ್ ಡಿಸೈನ್ಸ್ ಮಾಡಿದಾಗ ಗೊತ್ತೇ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ 2 ಟೈಮ್ಸ್ ಹಾಕೋತೀವಿ, ಎಂಡಿಂಗ್ ಅಲ್ಲಿ ಕೂಡ 4 ಚೈನ್ 2 ಟೈಮ್ಸ್ ಹಾಕೋತೀವಿ. ಇನ್ ಬಿಟ್ವೀನ್ ಅಂದ್ರೆ 6 ಚೈನ್ ಹಾಕಿ ಆದ್ಮೇಲೆ 4 ಚೈನ್ ನಾವು 3 ಟೈಮ್ಸ್ ಹಾಕ್ತಿವಿ. ಈ ಒಂದು ಬೇಸು ನಾರ್ಮಲ್ ಆಗಿ ಸಿಂಪಲ್ ಡಿಸೈನ್ಸ್ ನ ವರ್ಕ್ ಮಾಡೋರ್ಗೆ ಗೊತ್ತಿದ್ದೇ ಇರುತ್ತೆ ಈ ಒಂದು ಡಿಸೈನ್ ಬೇಸು. ಸೊ ಅದೇ ತರ ಇಲ್ಲೂ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಹೋಗೋದು. ನೀವಿಲ್ಲಿ 4 ಚೈನ್ ಹಾಕೋಬೇಕಾ ಒಂದೊಂದು ಪಫ್ ಮೇಲೆ ಅಂತ ಕೂಡ ನೀವು ಕೇಳ್ಬೋದು. 4 ಚೈನ್ ಹಾಕಿದಾಗ ನಿಮ್ಗೆ ಓವರ್ಲ್ಯಾಪ್ ಆಗ್ತಾ ಇದೆ, ಸ್ವಲ್ಪ ಬೆಂಡ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ನೀವು 5 ಚೈನ್ ಕೂಡ ಹಾಕೋಬಹುದು. ಅಂದ್ರೆ 4 ಚೈನ್ ಹಾಕೋ ಜಾಗದಲ್ಲಿ 5 ಚೈನ್ ಕೂಡ ಹಾಕೋಬಹುದು. ಇಲ್ಲ ಅಂತ ಅಂದ್ರೆ 4 ಕೂಡ ನೀವು ಹಾಕೋಬಹುದು. ನೋಡಿ ಇದು ಈ ರೀತಿ ಬರುತ್ತೆ. ಇದೇ ತರ ಈ ಒಂದು ಬೇಸ್ ನಾವು ಸೀರೆ ಪೂರ್ತಿ ವರ್ಕ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನೇ ನಾವು 4 ಚೈನ್ 2 ಟೈಮ್ಸ್ ಹಾಕಿದ್ವಿ ಅಲ್ವಾ, ಸೊ ಎಂಡಿಂಗ್ ಅಲ್ಲಿ ಕೂಡ 4 ಚೈನ್ 2 ಟೈಮ್ಸ್ ಹಾಕೋಬೇಕು. ನೋಡಿ ಈ ಒಂದು ಬೇಸ್ ನಾನು ಏನ್ ಹೇಳ್ದೆ ಅಲ್ವಾ, ಸೊ ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನಾನು ವರ್ಕ್ ಮಾಡಿರೋದು ಎಲ್ಲೂ ಕೂಡ ಬೆಂಡ್ ಆಗಿಲ್ಲ, ಹಾಗೆ ಓವರ್ಲ್ಯಾಪ್ ತರ ಕೂಡ ಆಗಿಲ್ಲ. ಸೊ ಇದೇ ತರ ನೀವು ಕೂಡ ಕರೆಕ್ಟ್ ಆಗಿ ವರ್ಕ್ ಮಾಡ್ಕೊಂಡಾಗ ಡಿಸೈನು ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ನಾವೆಲ್ಲಿ ಬ್ಲೂ ಕಲರ್ ಲಾಕ್ ಮಾಡಿದ್ವಿ ಅವಾಗ್ಲೇ ಅದೇ ಪಾಯಿಂಟ್ ಗೆ ಲಾಕ್ ಮಾಡ್ಕೊಂಡಿದೀನಿ. ಇವಾಗ ನಾನು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಫಸ್ಟ್ 4 ಚೈನ್ ಲಾಕ್ ಇದೆ ಅಲ್ವಾ, ಈ ಒಂದು ಲಾಕ್ ನ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿಗೆ ಲಾಕ್ ಮಾಡಿ ಆದ್ಮೇಲೆ ನೋಡಿ 4 ಚೈನ್ ಮೇಲೆ 4 ಚೈನ್ ಬರೋ ತರ ಕಾಣಿಸುತ್ತೆ. ನೋಡಿ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿ ಆದ್ಮೇಲೆ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಡೈರೆಕ್ಟ್ ಆಗಿ 6 ಚೈನ್ ನ ಗ್ಯಾಪ್ ಏನಿದೆ ಅಲ್ವಾ, ಈ ಒಂದು 6 ಚೈನ್ ನ ಗ್ಯಾಪ್ ಗೆ ನಾವು ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2 2 1 ಮತ್ತೆ ಕೊನೆಯದಾಗಿ ಈ 2 ಕೂಡ 1 ಮಾಡೋದು. ಮತ್ತೆ ಇವಾಗ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕೊಂಡು ನಾವೇನ್ ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಟ್ರಿಬಲ್ ಕ್ರೋಶೆಗೆ ನಾವು 3 ಚೈನ್ ನ ಲಾಕ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾಗ ನಮ್ಗೆ ಪಿಕಾಟ್ ಡಿಸೈನ್ ತರ ಕಾಣಿಸುತ್ತೆ. ನೋಡಿ ಇದು ಈ ತರ ಕಾಣಿಸುತ್ತೆ ನಮ್ಗೆ. ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ 6 ಚೈನ್ ನ ಗ್ಯಾಪ್ ಗೆ ನಾವು ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆ ಮಾಡಿ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕೊಂಡು ನಾವೇನು ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಟ್ರಿಬಲ್ ಕ್ರೋಶೆಗೆ 3 ಚೈನ್ ನ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೋತೀರಾ. ಸೇಮ್ 6 ಚೈನ್ ನ ಗ್ಯಾಪ್ ಗೆನೆ ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀರಾ. ಟ್ರಿಬಲ್ ಕ್ರೋಶೆನ ಅಷ್ಟೇ ತೀರಾ ಲೂಸ್ ಆಗಿ ಮಾಡ್ಕೋಬೇಡಿ, ಒಂದೊಂದೇ ಪಾಯಿಂಟ್ ಲಿಫ್ಟ್ ಮಾಡ್ತಾ ನೀವು ವರ್ಕ್ ಅನ್ನ ಮಾಡ್ಕೊಳ್ಳಿ. ಟ್ರಿಬಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ ಹಾಕೋತೀರಾ. 3 ಚೈನ್ ಆದ್ಮೇಲೆ ಆ 3 ಚೈನ್ ಏನ್ ಮಾಡ್ತೀರಾ ಅಂತ ಅಂದ್ರೆ, ಇವಾಗ ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಟ್ರಿಬಲ್ ಕ್ರೋಶೆಗೆ ಲಾಕ್ ಅನ್ನ ಮಾಡ್ಕೋತೀರಾ. ನೀವು 3 ಚೈನ್ ಬದಲಾಗಿ 4 ಚೈನ್ ಕೂಡ ಹಾಕೋಬಹುದು. ಮತ್ತೆ ಇವಾಗ ಅದೇ 6 ಚೈನ್ ನ ಗ್ಯಾಪ್ ಗೆ ಟ್ರಿಬಲ್ ಕ್ರೋಶೆ ಮಾಡ್ಕೋತೀವಿ. ಇಲ್ಲಿ ಡಬಲ್ ಕ್ರೋಶದಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು ಅಂತ ಕೇಳ್ಬೋದು. ಬಟ್ ಡಬಲ್ ಕ್ರೋಶದಲ್ಲಿ ವರ್ಕ್ ಮಾಡಿದಾಗ ಅಷ್ಟು ಬ್ರಾಡ್ ಆಗಿ ಬರೋದಿಲ್ಲ, ಅದು ಕೂಡ ಚೆನ್ನಾಗಿ ಬರುತ್ತೆ, ಅಷ್ಟು ಬ್ರಾಡ್ ಆಗಿ ಬರೋದಿಲ್ಲ. ಮತ್ತೆ 3 ಚೈನ್ ಹಾಕೋತೀವಿ. ಏನ್ ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಟ್ರಿಬಲ್ ಕ್ರೋಶೆಗೆ 3 ಚೈನ್ ನ ನಾವು ಲಾಕ್ ಮಾಡ್ಕೋತೀವಿ. ಮತ್ತೆ ಸೇಮ್ 6 ಚೈನ್ ಗೆನೆ ಟ್ರಿಬಲ್ ಕ್ರೋಶೆ. ಯಾರಿಗೆಲ್ಲ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದೆ, ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಕ್ಲಾಸ್ ಹಾಗೆ ಆಫ್ಲೈನ್ ಕ್ಲಾಸ್ ಎರಡು ಕೂಡ ಇರುತ್ತೆ. ಯಾವ ಒಂದು ಕ್ಲಾಸ್ ನಿಮಗೆ ಇಂಟ್ರೆಸ್ಟ್ ಇದೆಯೋ ಆ ಕ್ಲಾಸ್ಗೆ ನೀವು ಜಾಯಿನ್ ಮಾಡ್ಕೋಬಹುದು. ನೋಡಿ ಟ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ನೋಡಿ ಇದು ಈ ರೀತಿ ಬರುತ್ತೆ. ಇದೇ ತರ ನಾವು ಕಂಪ್ಲೀಟ್ ಆಗಿ 6 ಚೈನ್ ನ ಫಿಲ್ ಮಾಡ್ಕೊತಾ ಹೋಗ್ಬೇಕು. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ 6 ಚೈನ್ ನ ಫಿಲ್ ಮಾಡಿದೀವಿ.
ಟೋಟಲ್ ಆಗಿ ನಮ್ಗಿಲ್ಲಿ ನಾನು 10 ತ್ರಿಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಇದನ್ನ ಡೈರೆಕ್ಟ್ ಆಗಿ 4 ಚೈನ್ದು ಲಾಕ್ ಏನಿದೆ ಅಲ್ವಾ ಆ ಒಂದು ಲಾಕ್ ನ ಮೇಲೆ ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ. ಇಲ್ಲಿ ನಾನೇನು 10 ಸ್ಟಿಚಸ್ ಮಾಡ್ಕೊಂಡಿದೀನಿ ಅಲ್ವಾ, ನೀವು 9 ಕೂಡ ಮಾಡ್ಕೋಬಹುದು. 10 ಸ್ಟಿಚಸ್ ನ ಮಾಡ್ಕೊಂಡ್ರೆ ಸ್ವಲ್ಪ ಓವರ್ಲ್ಯಾಪ್ ಆಗತ್ತೆ ಅನ್ಸುತ್ತೆ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ಈ 4 ಚೈನ್ ಇದೆ ಅಲ್ವಾ, ಈ ಲಾಕ್ ನ ಮೇಲೆ ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ನ ಮೇಲೆ ಲಾಕ್ ಮಾಡಿ ಆದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 2 ಸತಿ ಡೈರೆಕ್ಟ್ ಆಗಿ 6 ಚೈನ್ ನ ಗ್ಯಾಪ್ ಒಳಗಡೆಗೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕೊಳ್ಳಿ. ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಾವು 4 ಚೈನ್ ಏನ್ ಹಾಕಿದೀವಿ ಅಲ್ವಾ, ಆ ಒಂದು 4 ಚೈನ್ ನ ಗ್ಯಾಪ್ ಒಳಗಡೆಗೆ ನಾವು ಕುಚ್ಚುಗಳನ್ನ ಬಿಡೋವಂಥದ್ದು. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಯಾವ ತರ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಕುಚ್ಚನ್ನ ಕಟ್ಟೋದಕ್ಕೆ ನಾನು 157 ದಾರನ ತಗೊಂಡಿದ್ದೀನಿ. ಸೊ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಬರುತ್ತೆ. ನಾನ್ ಸ್ವಲ್ಪ ಇಲ್ಲಿ ಆರ್ಚ್ ನ ದೂರ ದೂರ ಮಾಡ್ತೀನಿ ಅಂತ ಹೇಳಿದಾಗ ನಂಗೆ ಆರ್ಚ್ ದೂರ ದೂರ ಬೇಡ, ಸ್ವಲ್ಪ ಒತ್ತಾಗಬೇಕು ಅಂತ ಹೇಳಿ ಹತ್ರ ಮಾಡಿಸ್ಕೊಂಡಿದ್ದಾರೆ. ಇನ್ ಕೇಸ್ ನಿಮ್ಗೆ ಆರ್ಚ್ ದೂರ ದೂರ ಬೇಕು ಅಂದ್ರೆ ಬೇಸ್ ಲೈನ್ ನಾವೇನು ಪಫ್ ಡಿಸೈನ್ ಮಾಡಿದೀವಿ ಅಲ್ವಾ, ಅಲ್ಲಿ ಬೀಡ್ ಹಾಕೋದ್ಕಿಂತ ಮುಂಚೆ ಒಂದು ಚೈನ್ ಹಾಕ್ತೀರಾ, ಮತ್ತೆ ಬೀಡ್ ಹಾಕದ್ಮೇಲೆ ಬೀಡ್ ನ ಲಾಕ್ ಮಾಡಿ ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಪಫ್ ನ ವರ್ಕ್ ಮಾಡ್ಕೋತಾರೆ. ಈ ತರ ಮಾಡಿದ್ರೆ ನಿಮ್ಗೆ ಸ್ವಲ್ಪ ದೂರ ದೂರ ಬರುತ್ತೆ. ಸೊ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಫೈನಲ್ ಲುಕ್ ಇದು. ಈ ಒಂದು ಡಿಸೈನ್ ಗೆ ನಾವು ಚಾರ್ಜ್ ಮಾಡಬಹುದಾದ್ರೆ 850 ಇಂದ 950 ವರೆಗೂ ಚಾರ್ಜ್ ಮಾಡಬಹುದು. ಡಿಸೈನ್ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.